ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಬಹಳಷ್ಟು ಜನ ಗೆದ್ದಿರುವಂತಹ ಅಭ್ಯರ್ಥಿಗಳು ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಎಲ್ಲರೂ ಕೂಡಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನಗೆ ವಿಧಾನ ಪರಿಷತ್ ಸದಸ್ಯರಾಗಿ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೆ ಹೆಚ್ಚಿನ ಮಕ್ಕಳ ಬಹಳ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಕಷ್ಟ ಕಡಿಯ ಪರಿಸರಿಗೆ ಯಾವ ರೀತಿಯ ಸಹಾಯ ಮಾಡಬೇಕು ಎನ್ನುವುದನ್ನು ನನ್ನ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಗಮನ ಸೆಳೆಯುತ್ತೇನೆ. ಸಾಮಾಜಿಕ ನ್ಯಾಯ ದೊರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ನಾಯಕರುಗಳು ಐಕ್ಯತೆ ಮತ್ತೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಅನುಷ್ಠಾನ ಯಶಸ್ವಿ ಅನುಷ್ಠಾನದಿಂದ ಕೂಡ ಬೇರೆ ಪಕ್ಷದ ಶಾಸಕರು ನಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ. ವಾಲಂಟಿಯರ್ ಆಗಿ ನಾವು ಯಾರನ್ನೂ ಕೇಳಿಲ್ಲ. ವಾಲಂಟಿಯರ್ ಆಗಿ ಅವ್ರು ಮತ ಹಾಕಿದಾಗ ನೀವು ಹಾಕ್ಬೇಡಿ ನಮಗೆ ರಿಜೆಕ್ಟ್ ಮಾಡಿ ಅಂತ ಹೇಳಕ್ಕಾಗಲ್ಲ. 30 ಮತಗಳು ಬಂದಿದೆ. ಹೆಚ್ಚು ಮತಗಳು ಕೂಡ ನಮ್ಮ ಪಕ್ಷಕ್ಕೆ ಬಂದಿದೆ. ಯಾಕೆ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ಸರ್ಕಾರದ ಕಾರ್ಯಕ್ರಮಗಳನ್ನ ಬೇರೆ ಪಕ್ಷದವರು ಕೂಡ ಮೆಚ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಲ್ಲ ಖರೀದಿ ಇಲ್ಲ, ಅವ್ರ ಅಭಿಮಾನದ ಮತ ಹಾಕಿರೋ ನಾವು ಬೇಡ ಅಂತ ರಿಜೆಕ್ಟ್ ಮಾಡಿ ಅಂತ ಹೇಳಕ್ಕಾಗಲ್ಲ ಚುನಾವಣಾಧಿಕಾರಿಗಳಿಗೆ. ನಮ್ಮ ಕಾರ್ಯಕ್ರಮಗಳು ಇಷ್ಟ ಆಗಿರ್ಬೋದು, ಅವ್ರಿಗೆ ನಮ್ಮ ಪಂಚಗ್ಯಾರಂಟಿಗಳು ಇಷ್ಟ ಆಗಿರ್ಬೋದು. ನೀವು ಇಷ್ಟಪಡಬೇಡಿ, ನೀವು ಓಟ್ ಹಾಕ್ಬೇಡಿ ಅಂತ ಹೇಳಲಿಕ್ಕಾಗಲ್ಲ. ನಾವು ಮುಂದಿನ ಗುರಿ ವರಿಷ್ಠ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಕೆಪಿಸಿ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್ ಅವರು ಇದ್ದಾರೆ, ವರಿಷ್ಠ ರಾಷ್ಟ್ರ ಮಟ್ಟದ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾಜಿ ಮುಖ್ಯಮಂತ್ರಿಗಳು, ಸಿಡಬ್ಲ್ಯೂಸಿ ಮೆಂಬರ್ ಆದಂತ ಸಿದ್ದರಾಮಯ್ಯನವರು, ಡಿಪ್ಟಿ ಚೀಫ್ ಮಿನಿಸ್ಟರ್ ಪರಮೇಶ್ವರ್ ಅವರು ತೀರ್ಮಾನ ಮಾಡ್ತಾರೆ. ನಾನು ಸ್ಟೂಡೆಂಟ್ಸ್ ಪರವಾದ ನಿಲುವುಗಳನ್ನ ಯಾವಾಗಲೂ ಮೊದಲಿಂದ ಕೂಡ ವಿದ್ಯಾರ್ಥಿಗಳ ಪರವಾಗಿ, ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳ ಪರವಾದ ನಿಲುವುಗಳು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಹೋರಾಟ ನಿರಂತರವಾಗಿ. ನನಗೆ 29 ಮತಗಳು ಬಂದಿದೆ. ಒಂದೇ ಒಂದು ಮತ ತಿರಸ್ಕೃತ ಆಗಿದೆ. ಮತ್ತೆ ನಮ್ಮ ಇನ್ನೊಬ್ಬ ಅಭ್ಯರ್ಥಿಯಾಗಿದ್ದಂಥ ಲಿಂಗರಾಜ್ ಪಾಟೀಲ್ ಅವರಿಗೆ 1 ಮತದ ಕೊರತೆ ಆಗಿದೆ. ಇವೆಲ್ಲ ವಿಚಾರವನ್ನ ಹೈಕಮಾಂಡ್ ನೋಡುತ್ತೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಯ 2 ಅಭ್ಯರ್ಥಿ ನಾವು ಗೆಲುವಿನ ದಡ ಬಿಟ್ಟಿದ್ದೀವಿ. ಗೊತ್ತಿಲ್ಲ, ಅದೆಲ್ಲ ನಮ್ಮ ಹೈಕಮಾಂಡ್ ಗಮನಿಸುತ್ತೆ. ಒಂದೇ ಒಂದು 3 ಅಲ್ಲ, 1 ಶಾರ್ಟೇಜ್ ಆಗಿದೆ, 3 ಬರಬೇಕಾಗಿತ್ತು. ಅದನ್ನೆಲ್ಲ ನಮ್ಮ ಹೈಕಮಾಂಡ್ ಖಂಡಿತ ತರ್ತೀವಿ. ತರದೇ ಹೋದ್ರೂ ಆಲ್ರೆಡಿ ಹೋಗಿರುತ್ತೆ. ಈಗ ನಾವು ಓಟಿಗಾಗಿ ನಮ್ಮ ಶಾಸಕರ ಮುಂದೆ ನಿಂತಿದ್ದು, ಶಾಸಕರು ಇವತ್ತು ಓಟನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳು. ನನ್ನ ಪಕ್ಷದ ಹಿರಿಯರಿಗೆ, ಕೋರ್ ಕಮಿಟಿಯವರಿಗೆ, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ, ಯಡಿಯೂರಪ್ಪನವರಿಗೆ, ವರಿಷ್ಠರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ರವರಿಗೆ, ರಾಷ್ಟ್ರೀಯ ಸಂಘಟನಾ ಪ್ರಧಾನಿ ಸಂತೋಷ್ ಜಿ ಅವರಿಗೆ, ರಾಧಾಮೋಹನ್ ರವರಿಗೆ, ವಿಶೇಷವಾಗಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಪ್ರಜಾಪ್ರಭುತ್ವದ ಸುಂದರತೆಯನ್ನು ಅರಳಿಸಲು ವಿಧಾನಸೌಧವನ್ನು ಪ್ರವೇಶಿಸಬೇಕೆಂಬ ನಿಜವಾದ ಸಾಮಾಜಿಕ ನ್ಯಾಯವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಆಯ್ಕೆ ಮಾಡಿಸುವ ಮೂಲಕ ಸಾಕ್ಷೀಕರಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೀವು ಮುಂದುವರಿವಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ನಮ್ಮೆಲ್ಲ ಶಾಸಕರು ಕೂಡ ಒಗ್ಗಟ್ಟಿನಿಂದ ಈಗಾಗಲೇ ನಮ್ಮ ಸದಸ್ಯರು ಸಂಖ್ಯೆಯನ್ನ ಈಗಾಗಲೇ ನಮ್ಮ 2 ಇಂಡಿಪೆಂಡೆಂಟ್ಸು ನಮ್ಮ ಜೊತೆ ಗುರುತಿಸಿಕೊಂಡಿದ್ರು. ಒಬ್ಬರು ನಮ್ಮ ಸಹಮತದಿಂದ ಉಳ್ಕೊಂಡಿದ್ರು, ನಮ್ಮ ಅಲೈನ್ಸ್ ಪಾರ್ಟಿಯವರು, ನಮ್ಮ ರೈಸಂತವರು. ಅದಲ್ಲದೆ ನಮ್ಮ ನಂಬರು ಏನಿತ್ತು, 2 ಇವತ್ತಿಲ್ಲ ನಮ್ಮ ಜೊತೆ. ಆ ನಂಬರನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ. ಅವರ ವಿಶ್ವಾಸಕ್ಕೆ ನಾನು ಮತ್ತು ರಾಜ್ಯದ ಜನತೆ ಪರವಾಗಿ ನೀವೇನು ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದೀರಿ ಅದನ್ನು ಮುಂದುವರಿಸಿಕೊಂಡು ಇದು ಜನರ ಹಿತಕ್ಕೋಸ್ಕರ ಇರುವಂತಹ ಸರ್ಕಾರ. ನಿಮ್ಮ ಭಾವನೆಯನ್ನು ನಾವು ಅರ್ಥಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿದೆ. ಈ ವಿಶ್ವಾಸ ಇದು ಜನರಿಗೆ ತಾವು ಕೊಟ್ಟಂತಹ ಶಕ್ತಿ.
ಇದನ್ನು ಮುಂದುವರಿಸ್ತೀನಿ. ಇದಕ್ಕೆ ದುಡಿದಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ, ನಾಯಕರುಗಳಿಗೆ ಮತ್ತು ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರು ಮತ್ತು ಅವರ ಜೊತೆಯಲ್ಲಿ ಬಂದಂತ ನಮ್ಮ ಸೆಕ್ರೆಟರಿಗಳು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ, ನಮ್ಮ ಶಾಸಕರು ಯಾರು ಕೂಡ ಯಾವ ರೀತಿ ಟ್ರೈನಿಂಗ್ ಅನ್ನು ಕೂಡ ಕೊಟ್ಟು ಅವರು ಪ್ರತಿಯೊಂದು ಕೂಡ ಒಂದು ಓಟು ಕೂಡ ಡಿಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ತಿಳಿಸಿದ್ದಾರೆ. ಅವರು ಕೂಡ ಈ ಸಂದರ್ಭ ಅಭಿನಂದಿಸ್ತೀನಿ. ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಮತ್ತೆ ವಿಧಾನ ಪರಿಷತ್ಗೆ ಮರು ಆಯ್ಕೆಯಾಗಿದ್ದಾರೆ. ಅವರ ಜೊತೆಯಲ್ಲಿ 4 ಜನ ಪಕ್ಷದ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು ಅವರು ಕೂಡ ಇವತ್ತು ಅವಕಾಶ ಸಿಕ್ಕಿದೆ. ಸೊ ಇವತ್ತಿಂದ ನಮ್ಮ ನಂಬರ್ ವಿಧಾನ ಪರಿಷತ್ನಲ್ಲಿ ಎಷ್ಟಿದೆ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಸೊ ಎಲ್ಲರೂ ಕೂಡ ವಿಶೇಷವಾಗಿ ತಾವು ಮಾಧ್ಯಮದವರು ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ಇಟ್ಟು ಸಲಹೆಗಳನ್ನು ಕೊಟ್ಟು ನಮಗೂ ಕೂಡ ಸರ್ಕಾರಕ್ಕೆ ಬೆನ್ನನ್ನು ತಟ್ಟಿದ್ದೀರಿ. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಶುಭಾರಿಸ್ತೇನೆ. ತಮ್ಮ ಮಾರ್ಗದರ್ಶನದಂತೆ ಈ ಸರ್ಕಾರವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಡೀ ನಮ್ಮ ಒಗ್ಗಟ್ಟು